ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 46. ಅವಳ ತುಟಿಗಳಲ್ಲಿ ಜೇನನ್ನು ಸವಿದವನು ಅವಳ ಇಡೀ ಜೀವವನ್ನೇ ತುಟಿಗಳ ಮೂಲಕ ಹೀರುತ್ತಿರುವಂತೆ ಹೀರತೊಡಗಿದನು. ಅವಳ ಹೃದಯವು ಹಲವು ಪಟ್ಟು ಅತಿ ವೇಗವಾಗಿ ಬಡಿಯಲಾರಂಭಿಸಿತು. ಆ ಶಬ್ದವು ಅಥರ್ವನಿಗೂ ಕೇಳಿಸಿತು. ಈ ಬಾರಿ ಅವನನ್ನು ತಳ್ಳಲು ಪ್ರಯತ್ನಿಸದೆ ಅವನ ಕಣ್ಣುಗಳನ್ನೇ ನೋಡಿದಳು. ಸ್ವಲ್ಪ ಸಮಯದ ನಂತರ ತನ್ನ ಮೊಬೈಲ್ ಮರೆತು ಹೋಗಿದ್ದ ವಿಕ್ರಮ್ ಅದನ್ನು ತೆಗೆದುಕೊಳ್ಳಲು ಬರಲು ಆ ದೃಶ್ಯವು ಅವನ ಮುಖವನ್ನೇ ಕೆಂಪಾಗಿಸಿತು. ಮೊಬೈಲ್ ತೆಗೆದುಕೊಳ್ಳದೆಯೇ ಹೊರಗೆ ಓಡಿದನು. ಪಾಪಾತ್ಮರೇ, ಹಸುಗೂಸನ್ನು ಇಟ್ಕೊಂಡು ಹೀಗೆಲ್ಲ ಮಾಡಬಹುದೇ? ನಾನು ಏನು ಮಾಡಲಿ? ನನ್ನ ದೇವತೆಯನ್ನು ಹುಡುಕಬೇಕು. ಇದೇ ರೀತಿ ನನ್ನ ಅಣ್ಣನ ಥರ ಅವಳಿಗೆ ಲಿಪ್ ಲಾಕ್ ಮಾಡಬೇಕು. ತುಂಬ ಹಚ್ಚುತ್ತಿದ್ದಾರೆ ಎಂದು ತಲೆ ಕೆರೆದುಕೊಳ್ಳುತ್ತಾ ತನ್ನ ಕೋಣೆಗೆ ಹೋದನು. ಮನೆಗೆ ಬಂದ ಮಾಯಾ ಸೋಫಾದಲ್ಲಿ ಹೊರಗೆ ಕುಳಿತಳು. ಮುಂಜಾನೆ ದೇವಸ್ಥಾನದಲ್ಲಿ ನಡೆದ ಘಟನೆಗಳು ಪದೇ ಪದೇ ಅವಳ ಮನಸ್ಸಿನಲ್ಲಿ ಮೆಲುಕು ಹಾಕಿದವು. ವಿಕ್ರಮನ ಮೇಲಿನ ಕೋಪವನ್ನು ಮೀರಿ ಅವನ ಕಣ್ಣುಗಳು ಅವಳೊಳಗೆ ಬೀರಿದ ಪ್ರಭಾವ ದೊಡ್ಡದಾಗಿತ್ತು. ತಟ್ಟನೆ ಕಣ್ಣುಗಳನ್ನು ಮುಚ್ಚಿದಳು. ಅವಳು ಮುಚ್ಚಿದ ಕತ್ತಲೆ ತುಂಬಿದ ಕಣ್ಣುಗಳೊಳಗೆ ಈಗ ಬೆಳಕಿನ ಪ್ರವಾಹ ಹರಿಯಿತು. ಅಲ್ಲಿ ಅವಳು ಜಗಳವಾಡಿದ ಅದೇ ವಿಕ್ರಮ್ ಈಗ ಒಂದು ಚಿತ್ರದಂತೆ ರೂಪುಗೊಂಡನು. ಪ್ರೇಮ ಕವಿತೆಯಂತೆ, ಆ ಶಿಲ್ಪಿಯ ಕರಕುಶಲತೆಯಂತೆ ಅವಳ ಎದೆಯೊಳಗೆ ಅವನ ಒಂದೊಂದು ಅಂಗವೂ ಬಂದು ಕುಳಿತಿತ್ತು. ಮಾಯಾಳ ಮಾನಕಣ್ಣಿನಲ್ಲಿ ವಿಕ್ರಮ್ ಅವನ ಹಣೆಯ ಮೇಲೆ ಕಂಡ ಆ ಸಣ್ಣ ಬೆವರಿನ ಹನಿ, ಅದನ್ನು ಹೊರೆಸಲು ಹಂಬಲಿಸುವ ಆಸೆಯನ್ನು ಅವಳೊಳಗೆ ಅದು ಮೂಡಿಸಿತು. ಅವನ ಹುಬ್ಬುಗಳು ಬಿಲ್ಲಿನಂತೆ ಬಾಗದೆ ಗಂಭೀರವಾಗಿ ಮೂಡಿದ್ದ ಆ ರೇಖೆಗಳು ಅವನ ಇಡೀ ವ್ಯಕ್ತಿತ್ವವನ್ನು ಅವಳೊಳಗೆ ದಾಟಿಸಿದವು. ನಂತರ ಅವಳ ನೋಟ ಅವನ ಕಣ್ಣೊಳಗೆ ಹೋಯಿತು. ಕೋಪದಲ್ಲಿ ಮಿಂಚಿದ ಆ ನೋಟವನ್ನು ಮೀರಿ ಒಂದು ರೀತಿಯ ಪ್ರೀತಿಯೂ ಸಣ್ಣ ಬಾಲ್ಯತನವೂ ಅದರಲ್ಲಿ ಅಡಗಿರುವುದನ್ನು ಅವಳು ಈಗ ಅರಿತಳು. ಇಷ್ಟು ಆಳವಾದ ಕಣ್ಣುಗಳನ್ನು ಇದಕ್ಕೂ ಮುನ್ನ ನಾನು ಕಂಡೇ ಇಲ್ಲವಲ್ಲ ಅನ್ನುತ್ತಾ ಅಲ್ಲಿಂದ ಸ್ವಲ್ಪ ಕೆಳಗಿಳಿದ ಅವಳ ನೆನಪುಗಳು ತೀಕ್ಷ್ಣವಾಗಿದ್ದ ಅವನ ಮೂಗಿನ ಮೇಲೆ ನೆಲೆಸಿದವು. ಕೋಪದಲ್ಲಿ ಅವನ ಉಸಿರು ಹೊರಬಂದಾಗ ಆ ಮೂಗಿನ ತುದಿಯಲ್ಲಿ ಕಂಡ ಸಣ್ಣ ಚಲನೆಗಳು ಮುಂದೆ ಅವಳನ್ನು ಪೂರ್ತಿಯಾಗಿ ನಡುಗಿಸಿದ್ದು ಅವನ ತುಟಿಗಳ ಆಕಾರವೇ. ದಪ್ಪನೆಯ, ಅದೇ ಸಮಯದಲ್ಲಿ ಸುಂದರವಾದ ಆ ತುಟಿಗಳು ಅವಳ ಕೋಪವನ್ನು ಮೃದುವಾಗಿ ಎದುರಿಸಿದ ಆ ಕ್ಷಣವನ್ನು ನೆನಪಿಸಿತು. ಈ ತುಟಿಗಳು ಎಷ್ಟು ಗಂಭೀರವಾದ ಮಾತುಗಳನ್ನು ಆಡುತ್ತವೆ, ಆದರೆ ಅದರಲ್ಲಿರುವ ಮೃದುತ್ವ. ಅವಳ ಕೈ ಹಿಡಿದಿದ್ದ ಆ ಬೆಚ್ಚಗಿನ ಕ್ಷಣ, ಅವನ ಕೈಗಳ ಹಿಡಿತದಲ್ಲಿ ಅವಳು ಇದ್ದಾಗ ತಟ್ಟನೆ ಜಗತ್ತೇ ಸ್ತಬ್ಧವಾಗಿ ಹೋದಂತಹ ಒಂದು ಅನುಭವ. ಕೋಪದ ಉತ್ತುಂಗದಲ್ಲೂ ಅವನಲ್ಲಿ ಒಂದು ರಕ್ಷಣೆಯ ಭಾವನೆ ಇರುವುದನ್ನು ಅವಳು ಈಗ ಆಸ್ವಾದಿಸಲು ತೊಡಗಿದಳು. ಅವನ ಕೈಯ ಬಿಸಿ ಇನ್ನೂ ತನ್ನ ಅಂಗೈಯಲ್ಲಿ ಉಳಿದುಕೊಂಡಿದೆ ಎಂದು ಭಾವಿಸಿದಳು. ಇಷ್ಟೊಂದು ಸೌಂದರ್ಯದಿಂದ ಬಂದು ನನ್ನ ಕೋಪವನ್ನೆಲ್ಲ ಏಕೆ ಕದ್ದುಕೊಂಡು ಹೋಗುತ್ತಿರುವೆ ಎನ್ನುತ್ತಾ ಅವಳಿಗೆ ತಿಳಿಯದೆ ಅವಳ ಮನಸ್ಸಿನಲ್ಲಿ ಈ ಹಂಬಲ ಓಡಿತು. ತಟ್ಟನೆ ಕಣ್ಣುಗಳನ್ನು ಬಿಟ್ಟಳು ಮಾಯಾ. ತನ್ನ ಹೃದಯ ಬಡಿಯುತ್ತಿರುವುದನ್ನು, ಮುಖ ಕೆಂಪಗಾಗಿರುವುದನ್ನು ಅರಿತಳು. ಅಯ್ಯೋ, ನಾನು ಯಾಕೆ ಅವನ ಬಗ್ಗೆ ಹೀಗೆ ಯೋಚಿಸುತ್ತಿದ್ದೇನೆ? ಅವನು ಯಾರು? ನಾನು ಯಾಕೆ ಅವನನ್ನು ನೆನೆಯಬೇಕು ಎಂದು ತನ್ನನ್ನು ತಾನೇ ಗದರಿಸಿಕೊಳ್ಳುತ್ತಾ ಆ ನೆನಪುಗಳಿಂದ ಹೊರಬರಲು ಹೋರಾಡಿದಳು. ಆಗ ಮಾಯಾ, ಏನು ಇನ್ನೂ ಹೊರಡಲಿಲ್ಲವೇ ಎಂಬ ಧ್ವನಿ ಕೇಳಿ ಎಚ್ಚರಗೊಂಡಳು. ಕಣ್ಣುಗಳನ್ನು ಅಗಲವಾಗಿ ಬಿಟ್ಟಳು. ಅವಳ ಅಣ್ಣ ವಿಷ್ಣು ವಾಡಿಕೆಯ ಬಿಗುವಿನೊಂದಿಗೆ, ಕೋಪದೊಂದಿಗೆ ಕೋಣೆಯ ಬಾಗಿಲಿನ ಬಳಿ ನಿಂತಿದ್ದನು. ವಿಕ್ರಮನ ವರ್ಣನೆಯಿಂದ ಕರಗಿ ಹೋಗಿದ್ದ ಅವಳ ಮನಸ್ಸು ಈಗ ವಿಷ್ಣುವಿನ ಬರುವಿಕೆಯಿಂದ ಮತ್ತೆ ಕಲ್ಲಿನಂತೆ ಗಟ್ಟಿಯಾಯಿತು. ವಿಷ್ಣುವಿನ ಧ್ವನಿ ಕೇಳಿ ಮಾಯಾ ಆಘಾತದಿಂದ ಹೊರಬರಲು ಅವಳ ಮುಂದೆ ನಿಂತಿದ್ದ ವಿಷ್ಣುವಿನ ರೂಪವು ಎಂದಿನಂತೆ ಬಿಗುವಿನಿಂದ ಕೂಡಿತ್ತು. ಬಿಗಿಯಾದ ಅಚ್ಚುಕಟ್ಟಾದ ಉಡುಪಿನಲ್ಲಿದ್ದರೂ ಅವನ ಕಣ್ಣುಗಳ ಅಂಚಿನಲ್ಲಿ ಒಂದು ಮೆದುವಾದ ಆಯಾಸ ಮತ್ತು ಗೊಂದಲ ಹರಡಿತ್ತು. ಅವನು ಯಾವಾಗಲೂ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸದವನು. ಮಾಯಾ ಮುಖ ತಿರುಗಿಸಿಕೊಳ್ಳಲು ವಿಷ್ಣು ಅವಳ ಎದುರಿಗಿದ್ದ ಸೋಫಾದಲ್ಲಿ ಕುಳಿತನು. ತನ್ನ ಕೋಪದ ನೆರಳು ಆವರಿಸಿದ್ದ ಧ್ವನಿಯನ್ನು ಸ್ವಲ್ಪ ತಗ್ಗಿಸಿ ಮಾತನಾಡಲು ಪ್ರಾರಂಭಿಸಿದನು.
ಮಾಯಾ, ನಾನು ಏನೋ ಟೆನ್ಷನ್ನಲ್ಲಿ ಮಾಡಿಬಿಟ್ಟೆ. ಇನ್ಮೇಲೆ ಯಾಮಿನಿಯನ್ನು ನಾನು ಕಷ್ಟಪಡಿಸುವುದಿಲ್ಲ. ನಾನು ಹೇಳುವುದನ್ನು ಕೇಳು. ಅವಳನ್ನು ಕರೆದುಕೊಂಡು ಬಾ ಎಂದ. ಅವನ ಮಾತಿನಲ್ಲಿದ್ದ ಹಠಾತ್ ವಿನಯ ಮತ್ತು ಏನನ್ನೋ ಕಳೆದುಕೊಂಡವನ ಛಾಯೆ ಮಾಯಾಳನ್ನು ಸ್ವಲ್ಪ ಕರಗಿಸಿತು. ವಿಷ್ಣುವಿನ ಕಣ್ಣುಗಳಲ್ಲಿ ಒಂದು ಕ್ಷಣ ತೆಳುವಾದ ನೋವು ಕಂಡಿತು. ಒಂದು ವಾರ ಅವಳ ಪಕ್ಕದಲ್ಲಿದ್ದು ಇವಾಗ ಒಂದು ದಿನ ಅವಳಿಲ್ಲದೆ ಏನೋ ಶೂನ್ಯತೆಯಂತೆ ಅನ್ನಿಸುತ್ತಿದೆ ಎಂದು ಅವನು ಹೇಳುವಾಗ ಧ್ವನಿಯಲ್ಲಿ ತೆಳುವಾದ ಗರಗರ ಧ್ವನಿ ಇತ್ತು. ನಾನು ಅವಳನ್ನು ಹೊಡೆಯಬೇಕೆಂದು ಅಂದುಕೊಂಡು ಮಾಡಲಿಲ್ಲ. ಅಮಲಿನಲ್ಲಿ ಏನೋ ತಪ್ಪು ಮಾಡಿಬಿಟ್ಟೆ. ಇವಾಗ ಅದೇ ಅಪರಾಧ ಪ್ರಜ್ಞೆಯಾಗಿ ನಿಂತಿದೆ ಅಂದ. ಮಾಯಾ ಅವನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದಳು. ಅಲ್ಲಿ ಕನಿಷ್ಕಾಳ ನೆನಪು, ಅಳಿಯದ ನೋವು ಕಂಡರೂ ಯಾಮಿನಿಗಾಗಿ ತವಕಿಸುವ ತೆಳುವಾದ ದುಃಖವು ತಿಳಿಯುತ್ತಿತ್ತು. ಆದರೆ ಆ ಭಾವನೆಗಳನ್ನು ನಂಬಲು ಅವಳಿಗೆ ಧೈರ್ಯವಿರಲಿಲ್ಲ. ಕರೆದುಕೊಂಡು ಬಂದರೆ ಚಿತ್ರಹಿಂಸೆ ನೀಡುತ್ತೀರಿ, ಅದಕ್ಕೆ ಯಾಕೆ ತೊಂದರೆ? ಅವರವರ ಮನೆಯಲ್ಲಿ ಅವರು ನೆಮ್ಮದಿಯಾಗಿ ಇರಲಿ ಅಂತ ಮಾಯಾ ದೃಢವಾದ ಧ್ವನಿಯಲ್ಲಿ ಹೇಳಿದಳು. ನೀವು ಯಾವಾಗ ಕನಿಷ್ಕಳನ್ನು ಮರೆಯುತ್ತೀರೋ ಆವಾಗ ಅವಳನ್ನು ಕರೆದುಕೊಂಡು ಬನ್ನಿ ಅಂದಳು. ಈ ಮಾತುಗಳೇ ವಿಷ್ಣುವಿನ ಮನಸ್ಸಿನೊಳಗೆ ನಿದ್ರಿಸುತ್ತಿದ್ದ ಕೋಪದ ಜ್ವಾಲೆಯನ್ನು ಎಬ್ಬಿಸಿತು. ತಟ್ಟನೆ ಅವನ ಮುಖ ಬಿಗಿಗೊಂಡಿತು. ಆಯಾಸ ಮಾಯವಾಗಿ ಕಣ್ಣುಗಳಲ್ಲಿ ಹಳೆಯ ಅಧಿಕಾರ ಮತ್ತು ಆಕ್ರೋಶ ಮನೆ ಮಾಡಿದವು. ಇಲ್ಲಿ ನೋಡು ಮಾಯಾ, ತುಂಬ ಓವರ್ ಆಗಿ ಹೋಗ್ತಾ ಇದ್ದೀನಿ ಎಂದ ಅವನ ಧ್ವನಿ ಈಗ ಗರ್ಜನೆಯಂತೆ ಕೇಳಿಸಿತು. ಇದು ನನ್ನ ಪರ್ಸನಲ್. ಒಳಹುಟ್ಟಿದ ತಂಗಿಯಾಗಿದ್ದರೂ ಇದರಲ್ಲಿ ತಲೆ ಹಾಕಲು ನಿನಗೆ ಹಕ್ಕಿಲ್ಲ. ನನ್ನ ಹೆಂಡತಿ ಜೊತೆ ನಾನು ಸೇರಿ ಬಾಳಬೇಕು. ನೀನು ವಿನಾಕಾರಣ ತಲೆ ಹಾಕಬೇಡ ಎಂದ. ಅವನ ಕೋಪ ಅವನನ್ನು ಆಕ್ರೋಶದ ಸ್ಥಿತಿಗೆ ತಳ್ಳಿತು. ಎದ್ದು ನಿಂತು ಅವಳ ಮುಖದ ಹತ್ತಿರ ಬಾಗಿ ಕಿರುಚಿದನು. ನೀನೇನು ರಾಣಿ ಮಂಗಮ್ಮನ ಥರ ಅವಳನ್ನು ಎಳೆದುಕೊಂಡು ಹೋಗಿ ಅವಳ ಅಮ್ಮನ ಮನೆಯಲ್ಲಿ ಬಿಟ್ಟು ಬಂದು ಪೊಲೀಸ್ ಕಂಪ್ಲೇಂಟ್ ಅಂತ ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದೀಯಾ? ಅವಳನ್ನು ಹೋಗಿ ನಾನು ಕರೆದುಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿದ್ದೀಯಾ? ನಿನ್ನ ಕೈಲಾದುದನ್ನು ನೋಡ್ಕೊಳ್ಳೆ ಅಂದ. ಮಾಯಾ ಸ್ವಲ್ಪವೂ ಅಂಜಲಿಲ್ಲ. ಗಂಭೀರವಾಗಿ ನೆಟ್ಟಗೆ ನಿಂತು ಅವನನ್ನು ನೇರ ನೋಡಿದಳು. ಅವಳ ಕಣ್ಣುಗಳಲ್ಲಿ ಯಾವುದೇ ಭಯವಿರಲಿಲ್ಲ. ಬದಲಿಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಣ್ಣನ ಮೇಲಿನ ಆವೇಗ ಮತ್ತು ದೃಢತೆ ಮಾತ್ರ ಇತ್ತು. ನೀವು ಏನು ಬೇಕಾದರೂ ಮಾತನಾಡಿ ಹೋಗಿ ಅಣ್ಣ, ಆದರೆ ನಾನು ತೆಗೆದುಕೊಂಡ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ. ಅತ್ತಿಗೆಗಾಗಿ ನಾನು ಒಂದು ನಾದಿನಿಯಾಗಿ ನನ್ನ ಕರ್ತವ್ಯವನ್ನು ಖಂಡಿತ ಮಾಡುತ್ತೇನೆ ಎಂದಳು. ನಿನ್ನ ಗರ್ವವನ್ನು ನಾನು ಮುರಿಯುತ್ತೇನೆ ಎಂದು ತುಟಿ ಸೊಟ್ಟಗೆ ಮಾಡಿದವನು ಮತ್ತೇನೂ ಮಾತನಾಡಲು ಇಷ್ಟಪಡಲಿಲ್ಲ. ಆ ಕೋಣೆ ಉದ್ದಕ್ಕೂ ಇದ್ದ ಉದ್ವೇಗವನ್ನು ಮುರಿಯುವಂತೆ ವೇಗವಾಗಿ ಅಲ್ಲಿಂದ ಹೊರನಡೆದನು. ಆ ಸಮಯದಲ್ಲಿ ಈಗ ನಕ್ಷತ್ರಾಳ ತುಟಿಗಳಿಂದ ತನ್ನ ತುಟಿಯನ್ನು ಬಿಡಿಸಿಕೊಂಡ ಅಥರ್ವ ಐ ಲವ್ ಯು ನಕ್ಷತ್ರ ಎಂದು ಹೇಳಿ ಸ್ಥಾನದ ಕೋಣೆಗೆ ನುಗ್ಗಿದನು. ದೆವ್ವ ಹೊಡೆದಂತೆ ನಕ್ಷತ್ರಾಳ ಮುಖ ಬೆಳ್ಳಗಾಗಿತ್ತು. ಯಾವುದೇ ಪ್ರಜ್ಞೆ ಇಲ್ಲದವಳಂತೆ ಡುಪ್ ಎಂದು ಸೋಫಾದಲ್ಲಿ ಕುಳಿತಳು ನಕ್ಷತ್ರ. ಅದೇ ಸಮಯದಲ್ಲಿ ವಿಷ್ಣು ಕೋಪ ಮತ್ತು ಅಪರಾಧ ಪ್ರಜ್ಞೆಯಿಂದ ಉಂಟಾದ ಒತ್ತಡದಿಂದ ಕೂಡಿದ ಮುಖದೊಂದಿಗೆ ನೇರವಾಗಿ ಯಾಮಿನಿಯ ಪೋಷಕರ ಮನೆಗೆ ಧಾವಿಸಿದನು. ಮನೆಯ ಹಾಲಿನಲ್ಲಿ ಯಾಮಿನಿಯ ತಂದೆ ಆದಿಶೇಷನ್ನ PA ಅಂದರೆ ರವಿ ಮತ್ತು ತಾಯಿ ಚಂದ್ರಮತಿ ಮಾತ್ರ ಕುಳಿತಿದ್ದರು. ವಿಷ್ಣು ವೇಗವಾಗಿ ಬಾಗಿಲು ತೆರೆದು ಒಳಗೆ ಬಂದಾಗ ಅವನ ಮುಖದಲ್ಲಿ ಕಂಡ ಉಗ್ರತೆಯನ್ನು ನೋಡಿ ರವಿ ಮತ್ತು ಚಂದ್ರಮತಿ ಒಂದು ಕ್ಷಣ ಬೆಚ್ಚಿಬಿದ್ದರು. ಏನು ಅಳಿಯಂದ್ರೆ, ಹೀಗೆ ಆವೇಶವಾಗಿ ಬರ್ತಾ ಇದ್ದೀರಾ ಎಂದು ಶಾಂತಿಯನ್ನು ಕದಡಲು ಇಷ್ಟಪಡದೆ ರವಿ ನಿಧಾನವಾಗಿ ಕೇಳಿದರು. ಆದಿಶೇಷನ ವೈಯಕ್ತಿಕ ಕಾರ್ಯದರ್ಶಿ PA ಆಗಿದ್ದರಿಂದ ಒತ್ತಡದ ಸಂದರ್ಭಗಳನ್ನು ನಿಭಾಯಿಸುವ ಪಕ್ವತೆ ಅವರಿಗೆ ಸಹಜವಾಗಿಯೇ ಇತ್ತು. ವಿಷ್ಣು ಸುತ್ತಲೂ ನೋಡಿದನು. ಯಾಮಿನಿ ಎಲ್ಲಿದ್ದಾಳೆ ಎಂದು ಅಧಿಕಾರದ ಧ್ವನಿಯಲ್ಲಿ ಕೇಳಿದನು. ಚಂದ್ರಮತಿ ತನ್ನ ಮಗಳು ಪಟ್ಟ ವೇದನೆಯನ್ನು ನೆನೆದು ಮನಸ್ಸಿನಲ್ಲಿ ನೊಂದರೂ ಅಳಿಯನಿಗೆ ಬಗ್ಗಲು ಇಷ್ಟಪಡಲಿಲ್ಲ. ಅವಳು ಇಲ್ಲೇ ಇದ್ದಾಳೆ, ರೆಸ್ಟ್ ತಗೊಳ್ತಾ ಇದ್ದಾಳೆ. ನೀವ್ಯಾಕೆ ಅವಳನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೀರಾ ಎಂದು ಮಾತೃತ್ವಕ್ಕೆ ಉಂಟಾಗುವ ತಳಮಳದಿಂದ ಧ್ವನಿ ಏರಿಸದೆ ಕೇಳಿದಳು. ಹುಡುಕಿಕೊಂಡು ಬಂದಿದ್ದೇನಾ? ಇಲ್ಲ, ನನ್ನ ಹೆಂಡತಿಯನ್ನು ನಾನು ಕರೆದುಕೊಂಡು ಹೋಗಲು ಬಂದಿದ್ದೀನಿ ಎಂದ ವಿಷ್ಣುವಿನ ಧ್ವನಿಯಲ್ಲಿ ಅಹಂಕಾರ ತಲೆದೂರಿತು. ರವಿ ಶಾಂತವಾಗಿ ಎದ್ದು ನಿಂತರು.
ತನ್ನ ಹೆಂಡತಿಯ ಹಿಂದೆ ಬಂದು ಹೆಗಲ ಮೇಲೆ ಬೆಂಬಲವಾಗಿ ಕೈ ಇಟ್ಟರು. ಅಳಿಯಂದ್ರೆ, ನೀವು ಮೊದಲು ಕುಳಿತುಕೊಂಡು ನಿಧಾನವಾಗಿ ಮಾತನಾಡಿ ಎಂದರು. ನಿಧಾನವಾಗಿ ಮಾತನಾಡಲು ಏನಿದೆ ಮಾವ, ಮದುವೆಯಾಗಿ 1 ವಾರ ಕೂಡ ಆಗಿಲ್ಲ. ಅಷ್ಟರಲ್ಲೇ ನನ್ನ ತಂಗಿ ಜೊತೆ ಸೇರಿ ನನ್ನ ಹೆಂಡತಿಯನ್ನು ಎಳೆದುಕೊಂಡು ಬಂದು ಮನೆಯಲ್ಲಿ ಇಟ್ಟುಕೊಂಡಿದ್ದೀರಾ? ನನಗೆ ಏನು ಮರ್ಯಾದೆ ಇದೆ? ಒಂದು ಮಾತು, ನನ್ನ ಅನುಮತಿ ತಗೊಂಡ್ರಾ ಅಂದ. ಅವನ ಕೈಗಳು ಕೋಪದಿಂದ ನಡುಗಿದವು. ನಿಮ್ಮ ಅನುಮತಿಗಾಗಿ ಕಾಯಬೇಕಾದ ಅಗತ್ಯವಿಲ್ಲ ಅಳಿಯಂದ್ರೆ ಅಂತ ಚಂದ್ರವತಿ ಈಗ ಕೋಪದಿಂದ ಮಾತನಾಡಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರಿನ ತೇವ ಕಾಣಿಸಿತು. ನಿಮ್ಮ ಮನೆಯಲ್ಲಿ ಅವಳಿಗೆ ಮರ್ಯಾದೆ ಇಲ್ಲ, ರಕ್ಷಣೆ ಇಲ್ಲ. ರಾತ್ರಿ ನಡುಜಾವದಲ್ಲಿ ಕುಡಿದು ಬಂದು ಹೊಡೆದು ಚಿತ್ರಹಿಂಸೆ ನೀಡಿದರೆ ಒಬ್ಬ ತಂದೆ ತಾಯಿ ಮಗಳು ಕಷ್ಟಪಡುವುದನ್ನು ನೋಡಿಕೊಂಡು ಸುಮ್ಮನಿರಲು ಸಾಧ್ಯವೇ ಎಂದು ಅವರು ಮಾತನಾಡಿದ್ದಕ್ಕೆ ವಿಷ್ಣು ಒಂದು ಕ್ಷಣ ತಬ್ಬಿಬ್ಬಾದನು. ಹೌದು, ನನ್ನಿಂದ ತಪ್ಪು ನಡೆದಿರುವುದು ನಿಜವೇ ಎಂದು ಸ್ವಲ್ಪ ತಗ್ಗಿದನು. ಆದರೆ ಅದು ನಮ್ಮ ಕುಟುಂಬದ ಸಮಸ್ಯೆ. ನೀವು ಯಾಕೆ ಇದರಲ್ಲಿ ತಲೆ ಹಾಕಬೇಕು? ನಾನು ಅಮಲಿನಲ್ಲಿದ್ದೆ, ಇನ್ಮೇಲೆ ಹಾಗೆ ಆಗುವುದಿಲ್ಲ. ಇವಾಗ ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೀನಿ ಅಂದ. ರವಿ ಈಗ ಮೃದುವಾಗಿ ಮಾತನಾಡಲು ಶುರು ಮಾಡಿದರು. ಅಳಿಯಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀವು ಯಾಮಿನಿಯನ್ನು ಪ್ರೀತಿಸುತ್ತಿಲ್ಲ. ನಿಮ್ಮ ಮನಸ್ಸು ಬೇರೆ ಯಾರೋ ಒಬ್ಬರ ಮೇಲಿದೆ. ಆ ಮನಸ್ಸಿನ ಗೊಂದಲದಲ್ಲಿ ನೀವು ಅವಳಿಗೆ ಹಿಂಸೆ ನೀಡ್ತಾ ಇದ್ದೀರಾ ಎಂದರು ಸ್ಪಷ್ಟವಾಗಿ. ಯಾರು ಹೇಳಿದರು ನಿಮಗೆ? ನನ್ನ ಮನಸ್ಸು ನನ್ನ ಹೆಂಡತಿಯ ಮೇಲೆಯೇ ಇದೆ ಎಂದು ವಿಷ್ಣು ಈಗ ಮತ್ತೆ ಕೋಪದ ಉತ್ತುಂಗಕ್ಕೆ ತಲುಪಿದನು. ಅವನ ಕಣ್ಣುಗಳಲ್ಲಿ ಭಯಾನಕವಾದ ಕ್ರೌರ್ಯ ಕಂಡಿತು. ನನ್ನ ಹೆಂಡತಿಯನ್ನು ನನ್ನ ಜೊತೆ ಬಾಳಲು ಬಿಡದೆ ನೀವು ಇಲ್ಲಿ ಇಟ್ಟುಕೊಂಡಿರುವುದು ನ್ಯಾಯವಲ್ಲ. ಈವಾಗಲೇ ಹೇಳ್ತೀನಿ, ಯಾಮಿನಿಯನ್ನು ನಾನು ಕರೆದುಕೊಂಡು ಹೋಗ್ತೀನಿ ಅಂದ. ಚಂದ್ರಮತಿ, ಅಳಿಯಂದ್ರೆ, ಅವಳು ಬರಲ್ಲ ಅಂತ ಹೇಳ್ತಾ ಇದ್ದಾಳೆ. ನೀವು ಬದಲಾಗುವವರೆಗೂ ಅವಳು ಬರಲ್ಲ ಎಂದು ದೃಢವಾಗಿ ಹೇಳಿದರು. ಬರಲ್ವಾ? ನಾನು ಹೊಡೆದು ಎಳೆದುಕೊಂಡು ಹೋಗ್ತೀನಿ, ಯಾರು ತಡೀತಾರೆ ಅಂತ ನೋಡ್ತೀನಿ ಎಂದು ವಿಷ್ಣು ಅವರಿಬ್ಬರನ್ನು ದಾಟಿ ವೇಗವಾಗಿ ಯಾಮಿನಿಯ ಕೋಣೆಯ ಕಡೆಗೆ ಹೋಗಲು ಯತ್ನಿಸಿದನು. ರವಿ ಶಾಂತವಾಗಿಯೂ ದೃಢವಾಗಿಯೂ ಅವನ ದಾರಿಯನ್ನು ಅಡ್ಡಗಟ್ಟಿ ನಿಂತರು. ಅವರ ಕೈಯಲ್ಲಿ ತಮ್ಮ ಮಗಳ ಮೇಲಿನ ಪ್ರೀತಿಗಿಂತ ಬೇರೆ ಯಾವುದೇ ಬಲದ ಅಗತ್ಯವಿರಲಿಲ್ಲ. ಅಳಿಯಂದ್ರೆ, ನಿಮ್ಮ ತಂಗಿ ಮಾಯಾ ನಮ್ಮತ್ತಿರ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಿ ಹೋಗಿದ್ದಾಳೆ ಎಂದ ರವಿಯ ಧ್ವನಿ ಕಲ್ಲಿನಂತಿತ್ತು. ನೀವು ಯಾಮಿನಿಯ ಮೇಲೆ ಕೈ ಮಾಡಿರುವುದಕ್ಕೆ ಎಲ್ಲ ಸಾಕ್ಷ್ಯಗಳನ್ನು ಮಾಯಾ ಭದ್ರವಾಗಿ ಇಟ್ಟುಕೊಂಡಿದ್ದಾಳೆ. ನಿಮಗೂ ಯಾಮಿನಿಗೂ ಇರುವ ಸಮಸ್ಯೆ ಕೋರ್ಟ್ವರೆಗೂ ಹೋದರೆ ನೀವು ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಅಂದಾಗ ವಿಷ್ಣುವಿನ ಮುಖ ತಟ್ಟನೆ ಬೆಳ್ಳಗಾಯಿತು. ಮಾಯಾ, ಇವಳಿಗೆ ಎಷ್ಟು ಕೋಪು! ಇವೆಲ್ಲವನ್ನೂ ಎಂದು ಆಘಾತಗೊಂಡನು. ರವಿ ಮುಂದುವರೆಸಿದರು. ಇವಾಗ ನೀವು ಅವಳನ್ನು ಬೆದರಿಸಿ ಅಥವಾ ಬಲವಂತವಾಗಿ ಕರೆದುಕೊಂಡು ಹೋದರೆ ಅವಳ ರಕ್ಷಣೆಗಾಗಿ ನನ್ನ ಯಜಮಾನರ ಸಹಾಯದಿಂದ ನಾವು ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಲು ಹಿಂಜರಿಯುವುದಿಲ್ಲ ಅನ್ನುತ್ತಾ ರವಿ ವಿಷ್ಣುವಿನ ಕಣ್ಣುಗಳನ್ನು ದೃಢವಾಗಿ ನೋಡಿದರು. ಕೋಪದಿಂದ ಉಸಿರುಗಟ್ಟಿದ ವಿಷ್ಣು ರವಿಯ ಕಣ್ಣುಗಳಲ್ಲಿದ್ದ ದೃಢತೆಯನ್ನು, ರವಿಯ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡನು. ತಟ್ಟನೆ ತನ್ನ ಸೋಲನ್ನು, ಅಸಹಾಯಕತೆಯನ್ನು ಅರಿತುಕೊಂಡನು. ಸುತ್ತಲೂ ನೋಟ ಹರಿಸಿ, ನಾನು ನೋಡ್ಕೊಳ್ತೀನಿ, ಇನ್ಮೇಲೆ ಏನಾಗುತ್ತೆ ಅಂತ ನೋಡ್ತೀನಿ ಎಂದು ಆವೇಶವಾಗಿ ಗುಣಗುತ್ತಾ ರವಿ ಮತ್ತು ಚಂದ್ರವತಿ ಅವರನ್ನು ತಳ್ಳಿ ಯಾಮಿನಿಯ ಕೋಣೆ ಒಳಗೆ ನುಗ್ಗಿದನು ವಿಷ್ಣು. ಕೋಣೆಯೊಳಗೆ ಪ್ರವೇಶಿಸಿದ ವೇಗದಲ್ಲಿ ಬಾಗಿಲನ್ನು ಮುಚ್ಚಿ ಒಳಗಿನಿಂದ ಚಿಲಕ ಹಾಕಿ ಮಂಚದ ಕಡೆ ನೋಡಲು ಜ್ವರದಿಂದ ನಡುಗುತ್ತಾ ಮಲಗಿದ್ದಳು ಯಾಮಿನಿ. ಬಾಗಿಲು ಬಡಿದ ಶಬ್ದ ಕೇಳಿ ಮೆಲ್ಲನೆ ಕಣ್ಣು ಬಿಟ್ಟು ನೋಡಿದಳು. ಅವಳ ಕಣ್ಣುಗಳಲ್ಲಿ ಜ್ವರದ ತೀವ್ರತೆಯಿಂದ ಕಣ್ಣೀರು ಸುರಿಯುತ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ ಎದುರಿಗಿದ್ದವನನ್ನು ಕಂಡೊಡನೆ ದೇಹವು ಜ್ವರಕ್ಕಿಂತ ಈಗ ಹೆಚ್ಚಾಗಿ ನಡುಗತೊಡಗಿತು. ನಿನ್ನ ಮನಸ್ಸಿನಲ್ಲಿ ಏನೆಂದು ಅಂದುಕೊಂಡಿದ್ದೀಯಾ? ಮಾಯಾ ನಿನ್ನನ್ನು ಕರೆದುಕೊಂಡು ಬಂದರೆ ನೀನು ಬಂದು ಬಿಡ್ತೀಯಾ? ನಿನ್ನ ಗಂಡ ನಾನು ಎಂದು ತನ್ನ ಎದೆಗೆ ಒಂದೇ ಬೆರಳನ್ನಿಟ್ಟು ಒತ್ತಿ ಹೇಳಿದವನು ನನ್ನ ಹತ್ತಿರ ಒಂದು ಮಾತು ಕೂಡ ಹೇಳದೆ ಇಲ್ಲಿಗೆ ಬಂದಿದ್ದೀಯಾ? ನಿನ್ನೆ ಇಡೀ ದಿನ ಕಳೆದು ಹೋಯಿತು, ಒಂದು ಫೋನ್ ಕೂಡ ನೀನು ಮಾಡಲಿಲ್ಲ. ಏನು ಸಂಪೂರ್ಣವಾಗಿ ನನ್ನನ್ನು ಬಿಟ್ಟು ದೂರ ಹೋಗಬೇಕೆಂದು ನಿರ್ಧರಿಸಿಬಿಟ್ಟಿದ್ದೀಯಾ ಎಂದು ವಿಷ್ಣು ಅವಳ ಹತ್ತಿರ ಬಂದು ಕೇಳಲು, ಇಲ್ಲಿ ನೋಡಿ,
ಮದುವೆಯಾಗಿ ಕೇವಲ ಒಂದು ವಾರವಷ್ಟೇ ಆಗಿದೆ. ಅಷ್ಟರಲ್ಲೇ ತುಂಬ ಚಿತ್ರಹಿಂಸೆಯನ್ನು ಅನುಭವಿಸಿ ಬಿಟ್ಟಿದ್ದೇನೆ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಾನು ಗಾಯಗೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಕೆಲವು ದಿನ ನನ್ನ ಅಮ್ಮ ಅಪ್ಪನ ಜೊತೆ ಇರಬೇಕು. ನನಗೆ ಜ್ವರ ವಾಸಿಯಾದ ಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಆವಾಗ ಬಂದು ಕರೆದುಕೊಂಡು ಹೋಗಿ. ಅಷ್ಟರೊಳಗೆ ನೀವು ಸ್ವಲ್ಪ ಬದಲಾಗಿಕೊಳ್ಳಿ ಎಂದು ನಿಧಾನವಾಗಿ ಮಾತನಾಡಿದಳು ಯಾಮಿನಿ. ಓಹೋ, ಗಂಡನಿಗೆ ಬುದ್ಧಿ ಹೇಳುವ ಮಟ್ಟಕ್ಕೆ ಬಂದು ಬಿಟ್ಟಿದ್ದೀರಾ? ಹೇಗೆ? ಮೈಕೈ ಆರಾಮವಾಗುವವರೆಗೂ ನೀವು ಇಲ್ಲೇ ಇರ್ತೀರಾ? ವಾಸಿಯಾದ ಮೇಲೆ ನೀವು ಫೋನ್ ಮಾಡ್ತೀರಾ? ನಾನು ಡ್ರೈವರ್ ಥರ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಬೇಕು, ಹಾಗೆ ತಾನೇ ಎಂದು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಅವಳನ್ನು ನೋಡಿ ಏಳನವಾಗಿ ಕೇಳಿದನು ವಿಷ್ಣು. ನಾನು ಹಾಗೆ ಹೇಳಲಿಲ್ಲ ರೀ. ದೇಹಕ್ಕೆ ತುಂಬ ಅಸೌಖ್ಯವಾಗಿದೆ. ನನ್ನಿಂದ ನೋವು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಮೈಕೈ ಸ್ವಲ್ಪ ಸುಧಾರಿಸಿಕೊಳ್ಳಲಿ, ಆಮೇಲೆ ಖಂಡಿತ ನಾನು ಬಂದು ಬಿಡ್ತೀನಿ. ನಿಮ್ಮನ್ನು ಶಾಶ್ವತವಾಗಿ ಬೇಡವೆಂದು ನಾನು ಅಂದುಕೊಂಡಿಲ್ಲ. ಈಗ ಪರಿಸ್ಥಿತಿ ಸರಿಯಿಲ್ಲ. ನೀವು ಮನಸ್ಸು ಸರಿ ಇಲ್ಲದೆ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪ್ರೇಯಸಿಯ ನೆನಪಿದೆ. ಅವಳ ಹೆಸರನ್ನು ಹೇಳುತ್ತಾ ನೀವು ನನ್ನ ಜೊತೆ ಇರುವುದು ನನಗೆ ತುಂಬ ಅವಮಾನಕರವಾಗಿದೆ. ಸತ್ತು ಹೋಗೋಣ ಅನ್ನಿಸುತ್ತಿದೆ. ಯಾವ ಹೆಣ್ಣಿಗೂ ನನ್ನ ಪರಿಸ್ಥಿತಿ ಬರಬಾರದು ಎಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಆ ಮಟ್ಟಿಗೆ ನೀವು ನನಗೆ ಕಷ್ಟ ಕೊಟ್ಟಿದ್ದೀರಾ. ದಯವಿಟ್ಟು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಸಂಪೂರ್ಣ ಮನಸ್ಸಿನಿಂದ ನಿಮ್ಮ ಹೆಂಡತಿಯಾಗಿ ಸ್ವೀಕರಿಸಿ. ಇಲ್ಲದಿದ್ದರೆ ನಿಮ್ಮ ಇಷ್ಟದಂತೆ ನಿಮ್ಮ ಪ್ರೇಯಸಿ ಕನಿಷ್ಕಳನ್ನು ಮದುವೆಯಾಗಿ ಸಂತೋಷವಾಗಿರಿ. ನಾನು ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಮಾಡುವುದೇ ಇಲ್ಲ ಎಂದು ಮತ್ತೆ ಅವಳು ಹೇಳಲು, ಮೇಡಮ್, ಇಷ್ಟೊಂದು ದೂರ ಬಂದು ಬಿಟ್ಟಿದ್ದೀರಾ? ನನ್ನ ಪ್ರೇಯಸಿ ಕನಿಷ್ಕಳನ್ನು ಮದುವೆಯಾಗುವ ಅವಕಾಶ ಇದ್ದಿದ್ದರೆ ನಾನು ಯಾಕೆ ಇಲ್ಲಿ ಬಂದು ನಿಲ್ಲುತ್ತಿದ್ದೆ? ಅವಳ ಲೈಫೇ ಬೇರೆ. ಅವಳಿಗೆ ಕರಿಯರ್ ತುಂಬ ಮುಖ್ಯ ಅಂತ ಮುಂದಿನ ತಿಂಗಳು ಇಟಲಿಯಲ್ಲಿ ನಡೆಯಲಿರುವ ಮಿಸ್ ವರ್ಲ್ಡ್ ಸ್ಪರ್ಧೆಗೆ ತಯಾರಿ ನಡೆಸುತ್ತಿದ್ದಾಳೆ. ಅವಳೆಲ್ಲ ಕುಟುಂಬಕ್ಕೆ ಸರಿ ಹೊಂದುವುದಿಲ್ಲ. ನಿನ್ನ ಕುತ್ತಿಗೆಗೆ ಇಷ್ಟವಿಲ್ಲದೆ ತಾಳಿ ಕಟ್ಟಿದೆ. ಆದರೂ ನೀನು ನನ್ನ ಹೆಂಡತಿ. ನನ್ನ ಮನಸ್ಸಿನಲ್ಲಿ ಆಳವಾದ ಒಂದು ಪ್ರೀತಿ ಇದೆ. ಅದು ಸೋತು ಹೋದ ನೋವು ಇದೆ. ಅದನ್ನು ಹೇಗೆ ವ್ಯಕ್ತಪಡಿಸಬೇಕೆಂದು ತಿಳಿಯುತ್ತಿಲ್ಲ. ನಿನ್ನ ಜೊತೆ ಇರುವಾಗ ಮನಸ್ಸಿನೊಳಗೆ ನೋವು ಮರೆಯಾಗುತ್ತದೆ. ಅದಕ್ಕಾಗಿಯೇ ನಾನು ನಿನ್ನನ್ನು ಬಿಡದೆ ಜೊತೆಯಲ್ಲಿದ್ದೇನೆ. ನೀನು ಇಷ್ಟಪಟ್ಟು ನನ್ನ ಜೊತೆ ಇದ್ದರೆ ಅದು ನನಗೆ ಟಾರ್ಚರ್ ಆಗಿ ಕಾಣಿಸುವುದಿಲ್ಲ. ನಿನಗೆ ನಾನು ಇಷ್ಟವಿಲ್ಲ. ಅದಕ್ಕಾಗಿಯೇ ಸಹಜವಾಗಿ ಒಬ್ಬ ಗಂಡ ಹೆಂಡತಿಯ ನಡುವೆ ನಡೆಯುವ ದಾಂಪತ್ಯ ಕೂಡ ನಿನಗೆ ಅತಿ ದೊಡ್ಡ ನೋವನ್ನು ನೀಡುತ್ತಿದೆ. ಮರ್ಯಾದೆಯಾಗಿ ನನ್ನನ್ನು ಗಂಡನಾಗಿ ಒಪ್ಪಿಕೊಂಡು ಅರ್ಥ ಮಾಡಿಕೊಂಡು ಬಾಳುವ ದಾರಿಯನ್ನು ನೋಡು. ಆವಾಗ ಎಲ್ಲವೂ ಸರಿಯಾಗುತ್ತದೆ. ಮನೆಗೆ ಬಾ. ನಿನಗೆ ಮೈ ಕೈ ಆರಾಮವಾಗುವವರೆಗೂ ನಿನ್ನನ್ನು ನಾನು ಮುಟ್ಟುವುದಿಲ್ಲ. ನೀನು ಅಲ್ಲಿಗೆ ಬಂದು ರೆಸ್ಟ್ ತಗೋ. ನಿಧಾನವಾಗಿ ಗುಣವಾಗಲಿ, ಯಾವುದೇ ತೊಂದರೆ ಇಲ್ಲ. ಆದರೆ ನೀನು ಇಲ್ಲಿರುವುದು ನನ್ನ ಗೌರವದ ಪ್ರಶ್ನೆ. ಮದುವೆಯಾದ ಕೇವಲ ಒಂದೇ ವಾರದಲ್ಲಿ ವಿಷ್ಣು ಪ್ರಸಾದ್ ಹೆಂಡತಿ ಮುನಿಸಿಕೊಂಡು ತನ್ನ ಅಪ್ಪನ ಮನೆಗೆ ಹೊರಟು ಹೋದಳು ಎಂದು 4 ಜನ ಮಾತನಾಡಬಾರದು. ಅರ್ಥವಾಗುತ್ತಿದೆಯೇ? ನಿನಗೆ ಕೋಪವಿದ್ದರೂ ನನ್ನನ್ನು ಬಿಟ್ಟು ದೂರವಿರಬೇಕು ಎಂದು ಅಂದುಕೊಂಡರೂ ಅದನ್ನು ನನ್ನ ಜೊತೆ ಬಂದು ನನ್ನ ಮನೆಯಲ್ಲಿ ನನ್ನ ರೂಮಿನಲ್ಲಿ ಇರು. ವಿಷ್ಣು ಮಾತು ಕೊಟ್ಟರೆ ಬದಲಾಗುವುದಿಲ್ಲ. ನಿನಗೆ ಗುಣವಾಗುವವರೆಗೂ ಖಂಡಿತ ನಾನು ನಿನ್ನನ್ನು ಮುಟ್ಟುವುದಿಲ್ಲ. ಮರ್ಯಾದೆಯಾಗಿ ಹೊರಡು ಎಂದಾಗ, ಇಲ್ಲ ರೀ, ನನ್ನಿಂದ ಸಾಧ್ಯವಿಲ್ಲ, ನಾನು ಬರುವುದಿಲ್ಲ ಎಂದು ಮತ್ತೆ ಅವಳು ಹೇಳಲು, ಏನೇ ಹೋದರೆ ಹೋಗಲಿ ಎಂದು ತಾಳ್ಮೆಯಿಂದ ಮಾತನಾಡಿದರೆ, ನೀನೇನು ತಲೆಯ ಮೇಲೆ ಬಂದು ಕುಳಿತುಕೊಳ್ತಾ ಇದ್ದೀಯಾ? ನಿನಗೆ ಸ್ಪಷ್ಟವಾಗಿ ತಾನೇ ಹೇಳುತ್ತಿದ್ದೇನೆ, ನಿನ್ನ ಇಷ್ಟವಿಲ್ಲದೆ ಮುಟ್ಟುವುದಿಲ್ಲ. ಮತ್ತೇನು ನಿನಗೆ? ಇಲ್ಲಿ ನೋಡು ಯಾಮಿನಿ, ನನ್ನನ್ನು ತುಂಬ ಪರೀಕ್ಷಿಸಬೇಡ. ಕನಿಷ್ಕ ನನ್ನ ಭೂತಕಾಲ, ಆದರೆ ನೀನು ನನ್ನ ಲೈಫ್ ಪಾರ್ಟ್ನರ್. ಅದನ್ನು ಮೈಂಡ್ನಲ್ಲಿ ಇಟ್ಕೋ. ಒಂದು ಸಲ ಟೆನ್ಷನ್ನಲ್ಲಿ ಅವಳ ಹೆಸರು ಬಾಯಿಗೆ ಬರುತ್ತದೆ ಎಂದಾಕ್ಷಣ ನಿನ್ನನ್ನು ಹಾಗೆಯೇ ಕೈಬಿಟ್ಟು ಅವಳು ಬಂದರೆ ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಅರ್ಥವಲ್ಲ. ಇನ್ಮೇಲೆ ನನ್ನ ಲೈಫ್ನಲ್ಲಿ ನೀನೇ. ಅದನ್ನು ನಾನು ಡಿಸೈಡ್ ಮಾಡಿಕೊಂಡಿದ್ದೇನೆ. ವಿನಾಕಾರಣ ನನ್ನನ್ನು ಟೆನ್ಷನ್ ಮಾಡದೆ ಮೊದಲು ಹೊರಡು ಎಂದು ವಿಷ್ಣು ಹೇಳಿದರೂ ಅವಳಿಗೆ ಅವನ ಮಾತುಗಳಲ್ಲಿ ನಂಬಿಕೆ ಬರಲಿಲ್ಲ. ಇಲ್ಲ ರೀ, ನೀವು ಏನೇ ಹೇಳಿದರೂ ಈಗ ನನ್ನಿಂದ ಬರಲು ಸಾಧ್ಯವಿಲ್ಲ ಎಂದಾಗ ವೇಗವಾಗಿ ಅವಳ ಕೈ ಹಿಡಿದು ಮೇಲಕ್ಕೆ ಎತ್ತಿದನು ವಿಷ್ಣು.
ಹಾಸಿಗೆಯಿಂದ ಅವನು ಎತ್ತಿದ ವೇಗಕ್ಕೆ ಎದ್ದು ಕುಳಿತವಳು, ನನ್ನಿಂದ ಸಾಧ್ಯವಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಎಂದು ಹೇಳುವಾಗ ಅವಳ ಕಣ್ಣಿನಲ್ಲಿ ಕಣ್ಣೀರು ಮತ್ತು ಅವಳ ದೇಹವು ಜ್ವರದಿಂದ ಕೆಂಡದಂತೆ ಕಾಯುತ್ತಿರುವುದನ್ನು ಅವನು ಅನುಭವಿಸಿದನು. ಯಾಕೋ ಈ ಕ್ಷಣ ಅವನೊಳಗೆ ಒಂದು ಭಾರದಂತೆ ಅನ್ನಿಸಿತು. ಸರಿ, ಟೆನ್ಷನ್ನಲ್ಲಿ ಎಲ್ಲವನ್ನೂ ಮಾಡಿಬಿಟ್ಟೆ. ಈಗ ಈ ಕ್ಷಣ ನನ್ನ ಜೊತೆ ಬಾ, ನಿನಗೆ ತೊಂದರೆ ಕೊಡದಂತೆ ನೋಡಿಕೊಳ್ಳುತ್ತೇನೆ ಎಂದಾಗ, ಪ್ಲೀಸ್, ಮತ್ತೆ ಬೇಡಿಕೊಳ್ಳುತ್ತೇನೆ, ನನಗೆ ಮೈ ಕೈ ಆರಾಮವಾಗುತ್ತಲೇ ಬಂದು ಬಿಡುತ್ತೇನೆ ಎಂದು ಮತ್ತೆ ಅವಳು ಅದನ್ನೇ ಹೇಳಲು, ಹುಚ್ಚಿ, ಮೈ ಕೈ ಆರಾಮವಿಲ್ಲದಿದ್ದರೆ ಹೀಗೆ ಮಲಗಿಕೊಂಡರೆ ಸರಿಯಾಗಿ ಬಿಡುತ್ತದೆಯೇ? ಇಷ್ಟೊಂದು ಜ್ವರ ಹೊಡೆಯುತ್ತಿದೆ, ಹೀಗೆ ಕೇರ್ಲೆಸ್ ಆಗಿ ಮಲಗಿದ್ದೀಯಾ ಎಂದವನು ಅವಳ ಅನುಮತಿ ಕೇಳದೆಯೇ ಅವಳ ಕೈ ಹಿಡಿದು ವೇಗವಾಗಿ ಎಳೆದುಕೊಂಡು ಹೋಗಿ ಬಾಗಿಲು ತೆರೆದು ಹೊರಗೆ ಹೋಗಲು ಅವಳ ಪೋಷಕರಿಬ್ಬರು ಅವನನ್ನು ತಡೆದರು. ಬೇಡ ಅಳಿಯಂದ್ರೆ, ನಮ್ಮ ಮಗಳನ್ನು ಬಿಟ್ಟು ಬಿಡಿ, ಅವಳಿಗೆ ವಾಸಿಯಾಗಲಿ, ನೀವು ಆಮೇಲೆ ಕರೆದುಕೊಂಡು ಹೋಗಿ, ಈಗ ಅವಳು ಇಲ್ಲೇ ಇರಲಿ ಎಂದಾಗ, ಇಲ್ಲಿ ನೋಡಿ, ಅವಳಿಗೆ ಹುಷಾರಿಲ್ಲ, ಈಗ ನಾನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿದ್ದೇನೆ, ಮೊದಲು ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಆಮೇಲೆ ಏನು ಅಂತ ನಿರ್ಧಾರ ಮಾಡೋಣ ಎಂದವನು ಅವರೊಂದಿಗೆ ಮತ್ತೇನು ಮಾತನಾಡದೆ ಅವಳನ್ನು ಎಳೆದುಕೊಂಡು ಹೋಗಿ ತನ್ನ ಕಾರಿನ ಡೋರ್ ತೆರೆದು ಒಳಗೆ ತಳ್ಳಿದವನು, ಮರ್ಯಾದೆಯಾಗಿ ಬಾಯಿ ಮುಚ್ಕೊಂಡು ಬಾ ಎಂದು ಹೇಳಿ ಡ್ರೈವರ್ ಸೀಟ್ನಲ್ಲಿ ಬಂದು ಸೀಟ್ ಬೆಲ್ಟ್ ಧರಿಸಿ ಈಗ ಆಸ್ಪತ್ರೆಯ ಕಡೆಗೆ ಹೊರಟನು ವಿಷ್ಣು. ಇತ್ತ ಅಥರ್ವನ ಮನೆಯಲ್ಲಿ ಅಥರ್ವ ದಿಢೀರನೆ ನೀಡಿದ ಮುತ್ತಿನ ಆಘಾತದಲ್ಲಿ ದಿಗಿಲುಗೊಂಡು ಕುಳಿತಿದ್ದಳು ನಕ್ಷತ್ರ. ಅಷ್ಟರೊಳಗೆ ಅವನು ಸ್ನಾನ ಮುಗಿಸಿ ನೇವಿ ಬ್ಲೂ ಶರ್ಟ್ ಮತ್ತು ಗ್ರೇ ಕಲರ್ ಸೂಟ್ ಧರಿಸಿ ತನ್ನ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಕಳೆ ನೀಡುವಂತೆ ಹೊಳೆಯುವ ಕಪ್ಪು ಬಣ್ಣದ ಶೂ ಧರಿಸಿ ತನ್ನ ಪರ್ಫ್ಯೂಮ್ ಸಿಂಪಡಿಸಿಕೊಂಡು ಈಗ ನಕ್ಷತ್ರಾಳ ಹತ್ತಿರ ಬಂದನು. ಇಷ್ಟರವರೆಗೂ ಅವಳು ಅದೇ ಆಘಾತದಲ್ಲಿದ್ದಳು. ನಕ್ಷತ್ರ, ಟೈಮ್ ಆಯಿತು, ಬಾ ಹೋಗೋಣ ಎಂದನು ಅಥರ್ವ. ನಾನು ಎಂದು ಅವಳು ತಡಬಡಾಯಿಸಲು, ಇಲ್ಲಿ ನೋಡು, ನೀನು ಯಾವ ಟೆನ್ಷನ್ನಲ್ಲಿದ್ದೀಯ ಅಂತ ನನಗೆ ಅರ್ಥವಾಗುತ್ತದೆ. ಇಲ್ಲಿ ನೋಡು, ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊ. ಒಬ್ಬ ಮನುಷ್ಯನೊಳಗೆ ತುಂಬ ಫೀಲಿಂಗ್ಸ್ ಇರುತ್ತದೆ. ಅಳು ಬಂದರೆ ಅಳಬೇಕು, ನಗು ಬಂದರೆ ನಗಬೇಕು. ಅದೇ ರೀತಿ ಪ್ರೀತಿಯ ಭಾವನೆ ಬಂದರೆ ಪ್ರೀತಿಸಬೇಕು. ನಿನ್ನ ಮೇಲೆ ನನಗೆ ಲವ್ ಫೀಲ್ ಇದೆ, ನನ್ನ ಮೇಲೂ ನಿನಗೆ ಲವ್ ಫೀಲ್ ಇದೆ. ಆದರೆ ನಿನ್ನನ್ನು ನೀನೇ ಒಂದು ಹತೋಟಿಯಲ್ಲಿ ಇಟ್ಕೊಂಡು ನನ್ನ ಹತ್ತಿರವಾಗಲೇಬಾರದು ಎಂದು ನೀನು ಯೋಚಿಸುತ್ತಾ ಇದ್ದೀಯ. ಸ್ವಲ್ಪವಾಗಿ ನಿನ್ನನ್ನು ನೀನು ಬದಲಾಯಿಸಿಕೊ ನಕ್ಷತ್ರ. ನಾನು ನಿನ್ನ ಗಂಡ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನೆರಡು ದಿನಗಳಲ್ಲಿ ಶನಿವಾರ ನಿನ್ನನ್ನು ತಿರುಚೆಂದೂರಿಗೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಪೂರ್ತಿಯಾಗಿ ನಿಮ್ಮ ಅಮ್ಮ, ಅಕ್ಕ, ಭಾವನ ಜೊತೆ ಇರು. ಸೋಮವಾರ ಬೆಳಿಗ್ಗೆ ನಾವು ಇಲ್ಲಿಗೆ ಬಂದು ಬಿಡಬಹುದು ಎಂದಾಗ, ನೀವು ನಮ್ಮ ಮನೆಗೆ ಬರ್ತೀರಾ? ನಮ್ಮ ಮನೆಯಲ್ಲಿರುವವರು ತಪ್ಪಾಗಿ ಭಾವಿಸಿಕೊಳ್ಳುತ್ತಾರೆ ಎಂದು ಆತಂಕದಿಂದ ಹೇಳಲು, ಇಲ್ಲಿ ನೋಡು, ನಿಮ್ಮ ಮನೆಗೆಲ್ಲ ನಾನು ಬರುತ್ತಿಲ್ಲ. ಅದೇ ಸಮಯದಲ್ಲಿ ನಿನ್ನನ್ನು ಒಂಟಿಯಾಗಿ ಕಳುಹಿಸಲು ಸಾಧ್ಯವಿಲ್ಲ. ನಿನ್ನ ಜೊತೆಯಲ್ಲೇ ಬರುವೆ. ನಾನು ಯಾವುದಾದರೂ ಹೋಟೆಲ್ನಲ್ಲಿ ಸ್ಟೇ ಮಾಡಿಕೊಳ್ಳುತ್ತೇನೆ. ನೀನು ನಿಮ್ಮ ಮನೆಗೆ ಹೋಗು. 2 ದಿನ ರಿಲ್ಯಾಕ್ಸ್ ಮಾಡಿ ಆಮೇಲೆ ಬಾ, ನಿನ್ನ ಮನಸ್ಸು ತಿಳಿಯಾಗುತ್ತದೆ ಎಂದನು. ಸದ್ಯಕ್ಕೆ ಅವನ ಬಳಿ ಬೇರೇನು ಮಾತನಾಡುವುದೆಂದು ತಿಳಿಯದೆ ತಲೆಯಾಡಿಸಿದವಳು, ಸರಿ, ನಾನು ಆಫೀಸ್ಗೆ ರೆಡಿಯಾಗಿ ಬರ್ತೀನಿ ಎಂದಾಗ, ನಿನಗಾಗಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ, ಸೊ ನೀನು ಅದನ್ನೇ ಎಂದು ಅದಕ್ಕಿಂತ ಹೆಚ್ಚಾಗಿ ಏನೂ ಹೇಳದೆ ಅವನು ಕೋಣೆಯಿಂದ ಹೊರ ನಡೆದನು. ಬಟ್ಟೆ ಬದಲಿಸುವ ಕೋಣೆಗೆ ಹೋದಳು ನಕ್ಷತ್ರ. ಈಗ ಅವಳು ಈಗಾಗಲೇ ಸ್ನಾನ ಮಾಡಿ ಧರಿಸಿದ್ದ ಚೂಡಿದಾರ್ ಬಿಚ್ಚಿಟ್ಟು ಅವನು ಅಲ್ಲಿ ಎತ್ತಿಟ್ಟಿದ್ದ ನಯವಾದ ಗ್ರೇ ಕಲರ್ ಸೀರೆಯನ್ನು ತೆಗೆದುಕೊಂಡಳು. ಅದರಲ್ಲಿ ಸಣ್ಣ ಸ್ಟೋನ್ ವರ್ಕ್ ಇರುವ ಕಪ್ಪು ಬಣ್ಣದ ಬಾರ್ಡರ್ ಇತ್ತು. ಕಪ್ಪು ಬಣ್ಣದ ಮೊಣಕೈವರೆಗಿನ ಪ್ರಿನ್ಸ್ ಕಟ್ ಬ್ಲೌಸ್ ಕೂಡ ಇತ್ತು. ಆ ಸೀರೆಯನ್ನು ತೆಗೆದುಕೊಂಡು ಉಟ್ಟುಕೊಂಡಳು. ಕನ್ನಡಿಯ ಮುಂದೆ ಆ ಸೀರೆಯಲ್ಲಿ ಅವಳ ರೂಪ ಮತ್ತಷ್ಟು ಸೌಂದರ್ಯವನ್ನು ಹೆಚ್ಚಿಸಿತು. ಅವನ ಉಡುಪಿಗೆ ಮ್ಯಾಚ್ ಆಗುವಂತೆ ಅವನು ಎತ್ತಿಟ್ಟು ಹೋಗಿರುವುದು ಅವಳಿಗೂ ಅರ್ಥವಾಯಿತು. ಅವಳ ತುಟಿಯಂಚಿನಲ್ಲಿ ಒಂದು ತೆಳುವಾದ ಮುಗುಳ್ನಗು ಮೂಡಿತು. ಆ ಕ್ಷಣದಲ್ಲೇ ಅವಳ ಹತೋಟಿ ಅವಳನ್ನು ಬಿಗಿಯಾಗಿ ಹಿಡಿಯಲು ತಟ್ಟನೆ ನಗುವನ್ನು ಮರೆಮಾಚಿ ತನ್ನ ಕೂದಲನ್ನು ಜಡೆ ಹೆಣೆದುಕೊಂಡು ಹಣೆ ಮೇಲೆ ಒಂದು ಸಣ್ಣ ಕಪ್ಪು ಬಣ್ಣದ ಬೊಟ್ಟು ಇಟ್ಟುಕೊಂಡು ಕೈಗಳಲ್ಲಿ ಒಂದು ಕಡೆ ವಾಚ್, ಇನ್ನೊಂದು ಕಡೆ ಕಪ್ಪು
ಬಣ್ಣದ ಬಳೆ ಧರಿಸಿ ಸಿದ್ಧಳಾಗಿ ಕೆಳಗೆ ಹೋದಳು. ಅಥರ್ವ ಹಾಲಿನಲ್ಲಿ ಕುಳಿತು ತನ್ನ ದೊಡ್ಡಪ್ಪ ಹಾಗೂ ಎಲ್ಲರೊಂದಿಗೂ ಪ್ರಮುಖವಾದ ವಿಷಯಗಳನ್ನು ಮಾತನಾಡುತ್ತಿರಲು ಮೆಟ್ಟಿಲುಗಳಿಂದ ಅವಳು ಕೆಳಗಿಳಿದು ಬರುವುದನ್ನು ನೋಡಿದವನ ಮನಸ್ಸು ಹಾಗೆ ಶಿಲೆಯಂತಾಯಿತು. ಕಣ್ಣು ಮಿಟುಕಿಸದೆ ಮಾಳಿಗೆಯ ಮೆಟ್ಟಿಲುಗಳಿಂದ ಇಳಿದು ಬರುತ್ತಿದ್ದವಳನ್ನು ನೋಡುತ್ತಾ ನಿಂತಿದ್ದನು ಅಥರ್ವ. ಆ ಸಮಯದಲ್ಲಿ ಬಂದ ಯಾಶಿಕಾಳಿಗೆ ಹೊಟ್ಟೆ ಉರಿಯಾಗುತ್ತಿತ್ತು. ತಟ್ಟನೆ ಅವನ ನೆನಪನ್ನು ಕದಡುವಂತೆ, ಮಾವ, ನನ್ನನ್ನು ಆಫೀಸ್ಗೆ ಬರಲು ಹೇಳಿದ್ದೀರಲ್ಲ, ಅದರ ಬಗ್ಗೆ ಏನೂ ಮಾತನಾಡಲೇ ಇಲ್ಲವಲ್ಲ ಎಂದಾಗ, ಶಿವಪೂಜೆಯಲ್ಲಿ ಕರಡಿ ಥರ ಯಾವ ಸಮಯದಲ್ಲಿ ಏನನ್ನು ಮಾತನಾಡುತ್ತಾಳೆ ನೋಡು ಎಂದು ಮನಸ್ಸಿನಲ್ಲೇ ಗೊಣಗುತ್ತಾ ತನ್ನ ತಲೆಯನ್ನು ಕೈಯಿಂದ ತಟ್ಟಿಕೊಂಡು ಈಗ ಯಾಶಿಕಾಳ ಕಡೆಗೆ ತಿರುಗಿದನು ಅಥರ್ವ. ಈ ಕಥೆ ಇನ್ನೂ ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.